ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಅವರ ಆಪ್ತ ವಿಶ್ವನಾಥ್ ಅವರ ಸಹೋದರನನ್ನ ಈಗ ವಿಚಾರಣೆ ಮಾಡ್ತಿರುವಂತದ್ದು. ವಿಶ್ವನಾಥ್ ಅವರ ಸಹೋದರ ಮಹೇಶ್ ಅವರನ್ನ ಈಗ ಬಳ್ಳಾರಿಯ ಬುರುಸ್ಪೇಟೆ ಠಾಣೆಗೆ ಕರೆತಂದು ವಿಚಾರಣೆ ನಡೆಸುವಂತ ಒಂದು ಕೆಲಸವನ್ನ ಈಗ ಸಿಬಿಐ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಬಾರಿ ಸಿಬಿಐ ಹಾಗೆ ಇಡಿ ಕೂಡ ದಾಳಿಯನ್ನ ಮಾಡಿತ್ತು. ಇದೀಗ ಮತ್ತೆ ನಾಗೇಂದ್ರ ಅವರ ಆಪ್ತ ವಿಶ್ವನಾಥ್ ಏನಿದ್ದಾರೆ ಅವರ ಸಹೋದರನನ್ನ ಈಗ ಬುರುಸ್ಪೇಟೆ ಠಾಣೆಗೆ ಸಿಬಿಐ ಅಧಿಕಾರಿಗಳು ಕರೆತಂದಿರುವಂಥದ್ದು. ಈ ಒಂದು ಅಕ್ರಮವಾಗಿ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕುವಂಥ ಒಂದು ಕೆಲಸವನ್ನು ಸಿಬಿಐ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಇಬ್ಬರು ಅಧಿಕಾರಿಗಳು ಏನಿದ್ದಾರೆ ಮಹೇಶ್ ಅವರನ್ನ ಕರೆದುಕೊಂಡು ಈ ಒಂದು ಠಾಣೆಯ ಒಳಭಾಗದಲ್ಲಿ ಅಂದರೆ ಈ ವಿಚಾರಣೆ ಕೋಣೆಯಲ್ಲಿ ಅವರನ್ನ ಈಗಾಗಲೇ ಒಂದಷ್ಟು ಮಾಹಿತಿಗಳನ್ನು ಪಡೆದುಕೊಳ್ತಾ ಇರುವಂಥದ್ದು. ಅವ್ರ ಜೊತೆಗೆ SBI ಬ್ಯಾಂಕ್ನ ಒಬ್ಬರು ಮ್ಯಾನೇಜರ್ ಕೂಡ ಇರುವಂಥದ್ದು. ಹಾಗಾಗಿ ಸಾಕಷ್ಟು ಒಂದು ರೀತಿಯಾಗಿ ಕುತೂಹಲ ಕೂಡ ಈಗ ಕೆರಳಿಸಿರುವಂಥದ್ದು. ಯಾಕಂದರೆ ವಾಲ್ಮೀಕಿ ನಿಗಮದ ಹಗರಣ ಸಾಕಷ್ಟು ರಾಜ್ಯದಲ್ಲಿ ಸದ್ದನ್ನು ಮಾಡಿತ್ತು. ಕಳೆದ ಒಂದು ವರ್ಷದಿಂದಲೂ ಕೂಡ ಸಾಕಷ್ಟು ಬಾರಿ ಬಳ್ಳಾರಿಯಲ್ಲಿ ವಿವಿಧ ತನಿಖಾ ಸಂಸ್ಥೆಗಳು ಕೂಡ ದಾಳಿಯನ್ನು ನಡೆಸಿ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಹಣ ವರ್ಗಾವಣೆ ಮತ್ತು ಯಾರ್ಯಾರ ಮೂಲಕ ಆ ಒಂದು ಹಣ ವರ್ಗಾವಣೆ ಆಯಿತು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಬಹುಕೋಟಿ ಹಗರಣದ ಕುರಿತು ಈಗಾಗಲೇ ತನಿಖೆ ಕೂಡ ಸಾಕಷ್ಟು ಚುರುಕುಗೊಳಿಸಿತ್ತು. ಇದಾದ ನಂತರ ಈಗ ಮತ್ತೆ ಸಿಬಿಐ ಅಧಿಕಾರಿಗಳು ಬಳ್ಳಾರಿಗೆ ಬಂದಿರುವಂಥದ್ದು. ಜೊತೆಗೆ ನಾಗೇಂದ್ರ ಅವರ ಆಪ್ತರ ಮೂಲಕ ಯಾವ್ಯಾವ ಸಂದರ್ಭದಲ್ಲಿ ಹಣ ವರ್ಗಾವಣೆ ಆಯಿತು ಅದರ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂಥ ಒಂದು ಕೆಲಸವನ್ನು ಮಾಡಿತ್ತು. ಯಾಕಂದರೆ ಈ ಒಂದು ಏನು ವಾಲ್ಮೀಕಿ ನಿಗಮದ ಹಗರಣದ ಹಣ ಏನಿದೆ ಅದು ಸಾಕಷ್ಟು ಪ್ರಮಾಣದಲ್ಲಿ ಬಳ್ಳಾರಿಯ ಚುನಾವಣೆಯಲ್ಲೂ ಕೂಡ ಬಳಕೆ ಆಯಿತು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಬಿಜೆಪಿಗರು ಕೂಡ ಸಾಕಷ್ಟು ಆಕ್ರೋಶವನ್ನು ಮಾಡಿದರು. ಇದಾದ ನಂತರ ಸಾಕಷ್ಟು ಬಾರಿ SIT ಅಧಿಕಾರಿಗಳಾಗಿರ್ಬೋದು, CBI ಸೇರಿದಂತೆ ಒಟ್ಟು ಇಡೀ ಹೀಗೆ ಸಾಕಷ್ಟು ತನಿಖಾ ಸಂಸ್ಥೆಗಳು ಬಳ್ಳಾರಿಯಲ್ಲಿ ಸುಮಾರು 50ಕ್ಕೂ ಹೆಚ್ಚು ಬಾರಿ ದಾಳಿಯನ್ನು ಮಾಡುವ ಮೂಲಕ ಈ ಒಂದು ಪ್ರಕರಣದಲ್ಲಿ ಆಗ್ತಕ್ಕಂಥ ಏನು ಲೋಪಗಳಿದ್ದು ಅದನ್ನ ಏನು ಎತ್ತಿ ಇಡುವಂಥ ಒಂದು ಕೆಲಸವನ್ನು ಮಾಡಿತ್ತು. ಈಗ ಮತ್ತೆ ಸಿಬಿಐ ಅಧಿಕಾರಿಗಳು ಇವತ್ತು ಬೆಳಗ್ಗೆ ನಾಗೇಂದ್ರ ಅವರ ಆಪ್ತ ವಿಶ್ವನಾಥ್ ಏನಿದ್ದಾರೆ ಅವರ ಕುಟುಂಬಸ್ಥ ಅಂದರೆ ಅವರ ಸಹೋದರ ಏನು ಮಹೇಶ್ ಇದ್ದಾರೆ ಅವ್ರನ್ನೂ ಕೂಡ ಈಗ ಈ ಒಂದು ಪೊಲೀಸ್ ಠಾಣೆಗೆ ಕರೆತಂದಿರುವಂಥದ್ದು. ಒಂದಷ್ಟು ದಾಖಲಾತಿಗಳ ಮೂಲಕ ಅವರನ್ನು ವಿಚಾರಣೆ ನಡೆಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ವಾಲ್ಮೀಕಿ ನಿಗಮದ ಹಣ ಏನು ಇದೆ ಅದು ಸಾಕಷ್ಟು ನಾಗೇಂದ್ರ ಅಂದರೆ ಮಾಜಿ ಸಚಿವ ನಾಗೇಂದ್ರ ಅವರ ಮೂಲಕವೇ ಸಾಕಷ್ಟು ಪ್ರಮಾಣದಲ್ಲಿ ಅದನ್ನು ಬೇರೆ ಬೇರೆ ಕಡೆ ಸಾಗಿಸಲಾಯಿತು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಆರೋಪ ಇರುವಂಥದ್ದು. ಈ ನಿಟ್ಟಿನಲ್ಲಿ ಈಗ ಮತ್ತೊಮ್ಮೆ CBI ಕೂಡ ಬಳ್ಳಾರಿಗೆ ಬಂದಿರುವಂಥದ್ದು. ಜೊತೆಗೆ ಅವರ ನಾಗೇಂದ್ರ ಅವರ ಆಪ್ತರು ಹಾಗೆ ಬೆಂಬಲಿಗರನ್ನು ಕೂಡ ಈಗ ವಿಚಾರಣೆ ನಡೆಸುವಂಥ ಎಲ್ಲ ಸಾಧ್ಯತೆಗಳಿರುವಂಥದ್ದು. ಈ ನಿಟ್ಟಿನಲ್ಲಿ ಈಗ ಮಹೇಶ್ ಅವರನ್ನು ಕೂಡ ಕಳೆದ 1 ಗಂಟೆಯಿಂದಲೂ ಕೂಡ ಈ ಒಂದು ಬಳ್ಳಾರಿಯ ಬುರುಸ್ಪೇಟೆಯಲ್ಲಿ ಈಗ ವಿಚಾರಣೆ ನಡೆಸ್ತಾ ಇರುವಂಥದ್ದು. ಸಾಕಷ್ಟು ಇದು ಬಳ್ಳಾರಿ ಜನರಲ್ಲಿ ಈಗ ಕುತೂಹಲ ಮೂಡಿಸಿರುವಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ.